Dear students, today we will continue with chapter 2 exercise question 7 to 17. ನಾವು 6 ತನಕ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಇವತ್ತು ಕ್ವಶನ್ 7 ಇಂದ 17 ಎಕ್ಸಸೈಸ್ ಇದ್ದಾವೆ, ಅದನ್ನೆಲ್ಲ ನೋಡ್ತೇವೆ. ಎಕ್ಸ್ಪ್ರೆಸ್ ದ ಫಾಲೋವಿಂಗ್ ಹೆಕ್ಸಾಡೆಸಿಮಲ್ ನಂಬರ್ಸ್ ಇಂಟು ಈಕ್ವಲೆಂಟ್ ಡೆಸಿಮಲ್ ನಂಬರ್ಸ್ 4a2, 9e, 1a, 6bd, 6c.34. ಈಗ ಇದರಲ್ಲಿ ನಾ ಫಸ್ಟ್ ಒನ್ನನ್ನು ನಾವು ಮಾಡಿ ತೋರಿಸ್ತೇನೆ, ಉಳಿದಿದ್ದನ್ನು ನೀವು ಮಾಡೋದು. 4a2 ದಟ್ ಈಸ್ ಇನ್ ಹೆಕ್ಸಾಡೆಸಿಮಲ್ ಕನ್ವರ್ಟ್ ಇಂಟು ಡೆಸಿಮಲ್ ನಂಬರ್ ಅಂತ ಹೇಳಿದ್ರೆ, ಯಾವುದೇ ನಂಬರ್ ಸಿಸ್ಟಮಿಂದ ಡೆಸಿಮಲ್ ನಂಬರ್ ಸಿಸ್ಟಮಿಗೆ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಬೈ ಯೂಸಿಂಗ್ ಇಟ್ಸ್ ಪೊಸಿಷನಲ್ ನಂಬರ್ಸ್, ಪೊಸಿಷನಲ್ ವ್ಯಾಲ್ಯೂಸ್. And the numbers are 4a2, that means 4 is 4, we will take 4 as it is, a is 10, then the 2. So 4 into 16 raised to 2 plus a into 16 raised to 1 plus 2 into 16 raised to 0. That is 2 into 1 plus 16 into 10 plus 256 into 4. That is 1024 plus 160 plus 2. So sum all the products, then we will get 1186. So this is the method. ಈ ಮೆಥಡಲ್ಲಿ ನಾವು ಮಾಡ್ತೇವೆ, ನಾವು ಆಲ್ರೆಡಿ ನೋಡಿದ್ದೇವೆ ಕ್ಲಾಸಸ್ಸಲ್ಲೆಲ್ಲ. ಜಸ್ಟ್ ಎಕ್ಸಸೈಸಲ್ಲಿ ಕೊಟ್ಟಿದ್ದಕ್ಕೆ ನಾನು ಅದನ್ನು ಮತ್ತೊಂದು ಸಲ ತೆಗೆದುಕೊಂಡಿದ್ದೇನೆ. 4a2 ಕನ್ವರ್ಟ್ ಆಗಿ 1186 ಅಂತ ಆಯಿತು ಡೆಸಿಮಲಲ್ಲಿ. ಓಕೆ, ಸೇಮ್ ವೇದಲ್ಲಿ ಯು ಕ್ಯಾನ್ ಟ್ರೈ ಫಾರ್ ದಿ ಸೆಕೆಂಡ್, ಥರ್ಡ್ ಆ್ಯಂಡ್ ದ ಫೋರ್ತ್ ಒನ್. 6c.34 ಇದರಲ್ಲಿ ಡೆಸಿಮಲ್ ಪಾರ್ಟ್ ಇದೆ, ಅದಕ್ಕಾಗಿ ಮಾಡಬೇಕಾದ್ರೆ ಇದಕ್ಕೊಂದು ಸ್ವಲ್ಪ ಕೇರ್ ತೆಗೆದುಕೊಳ್ಬೇಕು. ಸಿ ಇಂಟು 16 raised to 0 ಪ್ಲಸ್ 6 into 16 raised to 1. ಸೇಮ್ ವೇ 3 into 16 raised to -1, 4 into 16 raised to -2. ಆ ಟೈಪಲ್ಲಿ ನೀವು ಮಾಡಬೇಕು ಇದನ್ನು, ಆವಾಗ ರಿಸಲ್ಟ್ ಬರ್ತದೆ. Next, 8th question. Convert the following binary numbers into octal and hexadecimal numbers. ಇದಕ್ಕೆ ನಮಗೆ 3 digit ಮತ್ತು 4 digit ಬೈನರಿ ಕೋಡ್ ಗೊತ್ತಿರಬೇಕು, ಹೆಕ್ಸಾಡೆಸಿಮಲ್ ಎಂದು ಮತ್ತು ಆಕ್ಟಲ್ ಎಂದು. ಆವಾಗ ನಾವು ಈಸಿಯಾಗಿ ಇದನ್ನು ಕನ್ವರ್ಟ್ ಮಾಡಬಹುದು. ಸೊ ಫಸ್ಟ್ ಒನ್, ಲೈಕ್ ಬೈನರಿ 111, 000, 1000 ಇದನ್ನು ಕೊಟ್ಟಿದ್ದಿದೆ. ಕನ್ವರ್ಟ್ ಬೈನರಿ ಇಂಟು ಆಕ್ಟಲ್. ಸೊ ಈ ಸೈಡಿಂದ ಅಂದರೆ ಲೆಫ್ಟ್ ಸೈಡಿಂದ, ಸ್ಕ್ರೀನಿನ ಲೆಫ್ಟ್ ಸೈಡ್ ಅಂದರೆ ನಮ್ಮ ರೈಟ್ ಸೈಡಲ್ಲಿ, ಸ್ಕ್ರೀನಲ್ಲಿ ಇದು ಲೆಫ್ಟ್ ಸೈಡ್, ನಮ್ಮ ರೈಟ್ ಸೈಡಿಂದ 3 ಕ್ಯಾರೆಕ್ಟ್ರಿನ ಬಿಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೋಡ್ಬೋದು, ಗ್ರೂಪ್ ದ ಬೈನರಿ ಡಿಜಿಟ್ಸ್ ಇನ್ ಸೆಟ್ಸ್ ಆಫ್ 3 bits ಫ್ರಮ್ ದ ರೈಟ್ ಸೈಡಿಂದ 3 ಬಿಟ್ಸಿನ ಗ್ರೂಪ್ ಮಾಡ್ತಾ ಹೋಗಬೇಕು. ಆವಾಗ ನೋಡ್ರಿ, ಮತ್ತೆ ಗ್ರೂಪಲ್ಲಿ ಯಾವುದೇ ವ್ಯಾಲ್ಯೂ ಇಲ್ಲ, ಒಂದೇ ಆಯಿತು ಲಾಸ್ಟಿಗೆ ಅಂತ ಹೇಳಿದ್ರೆ ಅದಕ್ಕೆ 00 ಆ್ಯಡ್ ಮಾಡಬೇಕು. ಇಲ್ಲಿ ನಾವು ನೋಡಿದ್ದೇವೆ ಒಂದೇ ಉಳಿದು ಬಿಡ್ತು, ಯಾಕೆಂತ ಹೇಳಿದ್ರೆ ಇಲ್ಲಿ 000 ದಟ್ ವಿಲ್ ಬಿ 0, 001 ದಟ್ ಈಸ್ ಸೆಕೆಂಡ್ ಸೆಟ್, ದಟ್ ಈಸ್ ಈಕ್ವಲೆಂಟ್ ಟು 1, ದೆನ್ 110 ದಟ್ ಈಸ್ ಈಕ್ವಲೆಂಟ್ ಟು 6. Only 1 is remaining, we have to add 2 zeros to make it as a 3 bit. ಅಂದರೆ 3 ಬಿಟ್ಟಿನ ಗ್ರೂಪ್ ಮಾಡಲಿಕ್ಕೆ ಅಲ್ಲಿ 2 0 ಆ್ಯಡ್ ಮಾಡಬೇಕು. ಸೊ ದೆನ್ ಇಟ್ ವಿಲ್ ಬಿ 1. ಸೊ 1610, ಆವಾಗ ಆಕ್ಟಲ್ ನಂಬರ್ 1610 ಅಂತ ಆಯಿತು, ಇದರ ಈಕ್ವಲೆಂಟ್ ಆಕ್ಟಲ್ ನಂಬರ್. ಸೇಮ್ ವೇದಲ್ಲಿ ನಾವು ಹೆಕ್ಸಾಡೆಸಿಮಲನ್ನು ಮಾಡೋದಿದ್ರೆ ಗ್ರೂಪ್ ಆಫ್ 4 ಬಿಟ್ಸ್ ಮಾಡಬೇಕು. ನಾವು ಅದನ್ನು 3 bits BCD ಅಂತೇವೆ, 4 bit BCD ಅಂತೇವೆ. ಗ್ರೂಪ್ ಇನ್ 4 bits ಫ್ರಮ್ ದ ರೈಟ್ ಸೈಡ್, ದಟ್ ಈಸ್ 0010, 00, 1011, ಇದನ್ನು ಕೊಟ್ಟಿದ್ದಿದೆ. ಫ್ರಮ್ ದ ರೈಟ್ ಸೈಡ್ ಗ್ರೂಪ್ ಆಫ್ 4 bits, ದೆನ್ 1000 ದಟ್ ವಿಲ್ ಬಿ 1000 ಅಂತ ಆಯಿತು. ಹಾಗೆ 1000 ಅಗೇನ್ 1000, 0011 ದಟ್ ಈಸ್ 11. ಈಗ ಇದನ್ನು ಸ್ಪ್ಲಿಟ್ ಮಾಡಿದಾಗ ಅದರ ವ್ಯಾಲ್ಯೂ ಎಷ್ಟಾಗಿರ್ತದೆ? 1000 ಈಸ್ ಈಕ್ವಲೆಂಟ್ ಟು 8. ಅಗೇನ್ ದಿಸ್ 1000 ಈಸ್ ಈಕ್ವಲೆಂಟ್ ಟು 8. ಅಗೇನ್ ದಿಸ್ 0011 ಈಸ್ ಈಕ್ವಲೆಂಟ್ ಟು 3.
ಪ್ರತಿ ಗ್ರೂಪನ್ನು ನಾವು ಕನ್ವರ್ಟ್ ಮಾಡಿದ್ವಿ. ಹೆಕ್ಸಾಡೆಸಿಮಲ್ ಈಕ್ವಲೆಂಟ್ ಅದಕ್ಕಾಗಿ ಏನಾಯಿತು 388 ಇನ್ ದಿ ಹೆಕ್ಸಾಡೆಸಿಮಲ್. ಓಕೆ, ಇಲ್ಲಿ ಆಕ್ಟಲಿಂದ ಮಾಡಬೇಕಾದ್ರೆ 3 ಬಿಟ್ಟಿನ ಗ್ರೂಪ್ ಮಾಡ್ತೇವೆ ರೈಟ್ ಸೈಡಿಂದ. ಹೆಕ್ಸಾಡೆಸಿಮಲ್ ಟು ಬೈನರಿ ಮಾಡೋದಿದ್ರೆ 4 ಬಿಟ್ಟಿನ ಗ್ರೂಪ್ ಮಾಡ್ತೇವೆ. ನೆಕ್ಸ್ಟ್ ಕ್ವಶನ್ 9. ರೈಟ್ ಬೈನರಿ ಈಕ್ವಲೆಂಟ್ ಆಫ್ ದ ಫಾಲೋವಿಂಗ್ ಆಕ್ಟಲ್ ನಂಬರ್ಸ್. ಬೈನರಿ ಈಕ್ವಲೆಂಟ್ ಆಫ್ ದ ಫಾಲೋವಿಂಗ್ ಆಕ್ಟಲ್ ನಂಬರ್ಸ್ ನೋಡ್ರಿ, 2306 5610 742 65.203. ನಾವು ಇದನ್ನು 2306 ಹೇಗೆ ಮಾಡೋದು ನೋಡುವ. ಬೈನರಿ ಈಕ್ವಲೆಂಟ್ ಆಫ್ ದ ಫಾಲೋವಿಂಗ್ ಆಕ್ಟಲ್ ನಂಬರ್. ಈಚ್ ಆಕ್ಟಲ್ ಡಿಜಿಟ್ ಈಸ್ ಈಕ್ವಲ್ ಟು 3 ಬೈನರಿ ಡಿಜಿಟ್ಸ್. ಅದಕ್ಕೆ 2306 ಅಂದರೆ 3 ಬಿಟ್ ಕೋಡನ್ನು ಮಾಡಬೇಕು. ಆಕ್ಟಲ್ ಟು ಬೈನರಿ ಮಾಡಬೇಕಾದ್ರೂ ಅದೇ ಮೆಥಡ್ ಯೂಸ್ ಮಾಡ್ತೇವೆ. ಬೈನರಿಯಿಂದ ಆಕ್ಟಲ್ ಮಾಡಬೇಕಾದ್ರೂ ಸೇಮ್ ಮೆಥಡೇ ಯೂಸ್ ಮಾಡಬೇಕು. ಯಾಕೆಂದರೆ ಎರಡು ಮೆಥಡ್ ಮ್ಯಾಚ್ ಆಗಬೇಕು ಕನ್ವರ್ಷನ್ ಮಾಡಬೇಕಾದ್ರೆ. ಅದಕ್ಕಾಗಿ ಸೇಮ್ ಮೆಥಡನ್ನು ಎರಡೂ ಸೈಡಲ್ಲೂ ಯೂಸ್ ಮಾಡ್ತೇವೆ. ನಾವು ರೈಟ್ ಈಚ್ ಆಕ್ಟಲ್ ಡಿಜಿಟ್ ಆಸ್ 3 ಬಿಟ್ ಬೈನರಿ. ದಟ್ ಇಸ್ 2306. 6 is equivalent to 110, 0 is equivalent to 000, 3 is equivalent to 011 and 2 is equivalent to 010. Combine them. 010, 011, 000110 is the binary equivalent of for 2306 ಅಂತ ಆಯ್ತು. ಕ್ಲಿಯರ್? ಸೇಮ್ ಟೈಪಲ್ಲಿ ಉಳಿದಿದ್ದನ್ನು ನೀವು ಮಾಡ್ಬೋದು. 5610, 5610. 5 ಈಕ್ವಲೆಂಟ್ ಯಾವುದು? 101. 6 ಈಕ್ವಲೆಂಟ್ ಯಾವುದು? 110. 1 ಈಕ್ವಲೆಂಟ್ ಯಾವುದು? 001. 0 ಈಕ್ವಲೆಂಟ್ ಯಾವುದು? 000. ಆ ಟೈಪಲ್ಲಿ ನೀವೆಲ್ಲವನ್ನ ಟ್ರೈ ಮಾಡಬಹುದು. ಕ್ವಶನ್ 10. ಕನ್ವರ್ಟ್ ಹೆಕ್ಸಾಡೆಸಿಮಲ್ ನಂಬರ್ ಟು ಬೈನರಿ. ಹೆಕ್ಸಾಡೆಸಿಮಲ್ ನಂಬರ್ ಟು ಬೈನರಿ. ಇಲ್ಲಿ ನಾವೇನು ಮಾಡಿದ್ವಿ? ಆಕ್ಟಲ್ ಟು ಬೈನರಿ. ಆವಾಗ 3 ಬಿಟ್ಸಿನ ಗ್ರೂಪ್ ತಗೊಂಡ್ವಿ. ಬೈನರಿ ಟು ಹೆಕ್ಸಾಡೆಸಿಮಲ್ ಮಾಡಬೇಕಾದ್ರೆ ನಾವು 4 ಬಿಟ್ ಗ್ರೂಪ್ ತಗೊಂಡಿದ್ವಿ. ಈಗ ಹೆಕ್ಸಾಡೆಸಿಮಲ್ ಟು ಬೈನರಿ ಮಾಡೋದಿದ್ರು 4 ಬಿಟ್ ಗ್ರೂಪನ್ನು ತಗೊಳ್ತೇವೆ. ಸೊ 6 is equivalent to 0110, 2 is equivalent to 0010, 0 is equivalent to 0000 and 4 is equivalent to 0100. Combine them and you will get the binary equivalent of 4026. ಕ್ವಶನ್ 10 2 ಮತ್ತು 3 ಹತ್ರ ಸೇಮ್ ಇದ್ದಾವೆ. ಅದಕ್ಕಾಗಿ 4th one ತೆಗೆದುಕೊಂಡಿದ್ದಿದೆ 132.45. ಇದರಲ್ಲಿ 2 ಪಾರ್ಟ್ ಇದ್ದಾವೆ, ಡೆಸಿಮಲ್ ಪಾರ್ಟ್ ಆಸ್ ವೆಲ್ ಆಸ್ ಇಂಟೀಜರ್ ಪಾರ್ಟ್. ಇಂಟೀಜರ್ ಪಾರ್ಟ್ ಎಷ್ಟು? 132. ಫ್ರ್ಯಾಕ್ಷನಲ್ ಪಾರ್ಟ್ ಎಷ್ಟು? 45. ಸೊ ಇಂಟೀಜರ್ ಪಾರ್ಟನ್ನು ನಾವು ತೆಗೆದುಕೊಂಡ್ರೆ 1 is equivalent to 0001, 3 is equivalent to 0011, 2 is equivalent to 0010. ಅದನ್ನು ಬರೀತೇವೆ. Then the fractional part 45. 4 is equivalent to 0100, 5 is equivalent to 0101. That is 0.01000101. ಅಂದರೆ 132.45 is equivalent to 0001, 0011, 0010, 0.01000101 ಅಂತ ಆಯಿತು ಬೈನರಿಯಲ್ಲಿ. ನೆಕ್ಸ್ಟ್ ಕ್ವಶನ್ 11, that is ASCII character encoding. That is, computers don't understand letters directly. They represent characters using binary numbers 0 and 1. The 7-bit ASCII code, American Standard Code for Information Interchange, assigns a unique 7-bit binary value to each character. Letter, digit, punctuation mark, it may be anything. ಯಾವುದಕ್ಕಾದರೂ 7-bit ASCII ಕೋಡನ್ನು ನಾವು ಯೂಸ್ ಮಾಡ್ತೇವೆ. 7-bit ASCII ಕೋಡಲ್ಲಿ ನಾವೇನು ಮಾಡ್ತೇವೆ? ಎಚ್ ಅಂತ ಹೇಳಿ HOTS ಅಂತ ಕೊಟ್ಟಿದ್ದಿದೆ. HOTS ಕ್ಯಾರೆಕ್ಟ್ರಿಗೆ ಎಚ್ ಇಸ್ ಈಕ್ವಲೆಂಟ್ ಟು 72. ನಿಮ್ಗೆ ಗೊತ್ತಿದ್ದಂಗೆ ಕ್ಯಾಪಿಟಲ್ ಲೆಟರ್ ಎ ಸ್ಟಾರ್ಟ್ಸ್ ಫ್ರಮ್ 65 ಅಂತ ಹೇಳಿದ್ದಕ್ಕೆ ಎಚ್ಚಿಗೆ ಅವಾಗ ಎಷ್ಟು ಬರ್ತದೆ? 72. 65, 66, 67, A, B, C, D, E, F, G, H ಅಂದರೆ ಏನಾಯಿತು? 65, 66, 67, 68, 69, 70, 71, 72. 72 ಈಕ್ವಲೆಂಟ್ ಆಯಿತು. ಇದನ್ನು ಬೈನರಿ ಕನ್ವರ್ಟ್ ಮಾಡೋದಿದ್ರೆ ನಾವು ಈ ಮೆಥಡನ್ನು ಯೂಸ್ ಮಾಡ್ತೇವೆ. ದಟ್ ಮೀನ್ಸ್ ವಿ ವಿಲ್ ಡಿವೈಡ್ ಇಟ್ ಬೈ ಬೈನರಿ ಬೇಸ್. ದಟ್ ಈಸ್ 2 3 6,
2 6 ಜ 12, ಯಾಕೆಂದರೆ ಇಲ್ಲಿ 12 1 ಉಳಿತು, 12 ಆಯಿತು. ಸೊ 2 36 ಜ 72 ಅಂತ ಆಯಿತು. ದೆನ್ ರಿಮೈಂಡರ್ ಇಸ್ 0. Then 2 18 ja 36, remainder is 0. 2 9 ja 18, remainder is 0. 2 4 ja 8, remainder is 1. Then 2 2 ja 4, the remainder is 0. Then 2 1 ja 2, remainder is 0. Then 2, that is 1 is not divisible by 2, so we will write 1 at the end. So 1 0 0 1 0 0 0 0, that is 100 1000 ಅಂತ ಆಯಿತು. ಅದನ್ನು ಒಂದಕ್ಕಾಯಿತು. ಸೇಮ್ ವೇದಲ್ಲಿ ಓಗೆ ಫೈಂಡ್ ಔಟ್ ಮಾಡಬೇಕು. ಓದ ಈಕ್ವಲೆಂಟ್ ಎಸ್ಕಿ ಕೋಡ್ ಯಾವುದು? 79. ಎ 65ದಿಂದ ಬಂತು, ಟೋಟಲಿ ಓಗೆ ಬಂದಾಗ 79 ಆಗ್ತದೆ ಅಂತ ಆಯ್ತು. ಅದನ್ನು ಇದೇ ಮೆಥಡಲ್ಲಿ ನೀವು ಕನ್ವರ್ಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದ್ಸಲ ತೋರಿಸಿದ್ದೇನೆ. ಹಾಗೆ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಯು ಹ್ಯಾವ್ ಟು ಕನ್ವರ್ಟ್ ಬೈ ಯೂಸಿಂಗ್ ದಿಸ್ ಮೆಥಡ್. ಈ ಮೆಥಡನ್ನು ಯೂಸ್ ಮಾಡಿ ಕನ್ವರ್ಟ್ ಮಾಡಬೇಕು. ಸೇಮ್ ವೇ ಟಿ 84 1010 100, ಹಾಗೆ ಎಸ್ ಸಿಗೆ 83, ದಟ್ ಈಸ್ 1010011, ಅಂದರೆ HOTS ಅಂತ ಹೇಳಿದ್ರೆ ಈ ಎಲ್ಲ ನಂಬರು ಅಂತ ಆಯಿತು. 1001000, ದೆನ್ 1001111, 1010 ದೆನ್ 101011 ಅಂತ ಹೇಳೋದು ಈಕ್ವಲೆಂಟ್ ಬೈನರಿ ಕೋಡ್ ಫಾರ್ ದ HOTS ಅಂತ ಆಯಿತು. ಎಂಬೆದಲ್ಲಿ ಸೆಕೆಂಡ್ ಒನ್ ಇದೆ, ಅದರಲ್ಲಿ ಮೇನ್ ಅಂತೇಳಿ ಇದನ್ನು ನೀವು ಕನ್ವರ್ಟ್ ಮಾಡ್ಬೋದು. MAIN. ಆದರೆ ಇದರಲ್ಲಿ ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಲೆಟರ್ ಎರಡೂ ಇದ್ದಾವೆ. ಸ್ಮಾಲ್ ಲೆಟರ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? 97. ಮತ್ತು ಕ್ಯಾಪಿಟಲ್ ಲೆಟರ್ ಎ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? 65. ಅದನ್ನು ನೆನ್ಪಿಟ್ಕೊಂಡು ನೀವು ಇದನ್ನು ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು. 65 ಕ್ಯಾಪಿಟಲ್ ಎ, 97 ಸ್ಮಾಲ್ ಎ, ಮತ್ತು 0 48. ಇದು ಮೂರನ್ನು ನಾವು ನೆನ್ಪಿಟ್ಕೊಂಡ್ರೆ ಯಾವುದೇ ಕ್ಯಾರೆಕ್ಟರ್ ಮತ್ತು ನಂಬರ್ ಡಿಜಿಟನ್ನು ಕನ್ವರ್ಟ್ ಮಾಡ್ಬೋದು ಎಸ್ಕಿ ಕೋಡಿಗೆ. ಆಮೇಲೆ ಎಸ್ಕಿ ಕೋಡ್ 77. ಹಾಗೆ ಸೇಮ್ ಮೆಥಡಲ್ಲಿ ನೀವು 77 ಡಿವೈಡೆಡ್ ಬೈ 2 ಮಾಡಿ ಕೋಶಂಟನ್ನು ಬರೆಯೋದು ಮತ್ತು ರಿಮೈಂಡರ್ನ ಬರೆಯೋದು. ಈ ಕೆಲಸ ಮಾಡ್ತಾ ಹೋಗ್ಬಿಟ್ರೆ ಪ್ರತಿಯೊಂದು ಇದರದ್ದು ಬೈನರಿ ಈಕ್ವಲೆಂಟ್ ಬರ್ತದೆ. ಹಾಗೆ CASE ಅಂತ ಕೊಟ್ಟಿದ್ದಿದೆ, CASE. ಅದರಲ್ಲಿ ಸಿ ಮತ್ತು ಎಸ್ ಕ್ಯಾಪಿಟಲ್, ಎ ಆ್ಯಂಡ್ ಇ ಇಸ್ ಸ್ಮಾಲ್ ಲೆಟರ್. ಅದಕ್ಕೆ ಇದನ್ನು ಕೋಡಿಂಗನ್ನು ಕೊಟ್ಟಿದ್ದಿದೆ. ಆಮೇಲೆ ಅದರ ಬೈನರಿ ಈಕ್ವಲೆಂಟ್. ಕ್ವಶನ್ 12. The hexadecimal number system uses 16 literals, that is 0 to 9, A to F. Write down its base value. This is very simple. The base value of the hexadecimal number system is 16. That's because it uses 16 unique digits. ನಾವು ಇದನ್ನು ಆಲ್ರೆಡಿ ಒಂದ್ಸಲ ನೋಡಿದ್ದೇವೆ. ಆದರೆ ಮತ್ತೊಂದು ಕ್ವಶನ್ ಕೊಟ್ಟಿದ್ದಿದೆ ಅದ್ರ ಮೇಲೆ. ಕ್ವಶನ್ 13. Let X be a number system having B symbols. Write down the base value of this number system. X be a number system ಅಂತ ಹೇಳಿದ್ರೆ X ಅನ್ನೋದು ಬೈನರಿ ಅಂತಿದ್ರೆ ಎಷ್ಟು ಸಿಂಬಲ್ಸ್ ಬರ್ತದೆ? 2 ಅಂತ ಆಯಿತು. X ಡೆಸಿಮಲ್ ಇದ್ರೆ ಎಷ್ಟು ಸಿಂಬಲ್ಸ್ ಬರ್ತದೆ? 10 ಅಂತ ಆಯಿತು. ಹೀಗೆ. ಸೊ the base or radix of a number system is defined as the total number of distinct ಅಂದರೆ ಯುನಿಕ್ ಅಂತ ಅರ್ಥ, symbols used to represent numbers in that system. So base value is equal to number of symbols used, that is equal to B. ಬೈನರಿಗೆ 0 ಮತ್ತು 1 ಅಂದರೆ 2 ಆಯಿತು. ಆಕ್ಟಲ್ 0 to 7 8 ಆಯಿತು. ಡೆಸಿಮಲ್ 0 to 9 ದಟ್ ಇಸ್ 10 ಆಯಿತು. ಹೆಕ್ಸಾಡೆಸಿಮಲ್ 0 to 9 A to F, that is totally 16 ಅಂತ ಆಯಿತು. In the same way, question 14. Write the equivalent hexadecimal and binary values for each character of the phrase given below. ಹಮ್ ಸಬ್ ಏಕ್ ಅನ್ನೋದನ್ನು ಈಕ್ವಲೆಂಟ್ ಹೆಕ್ಸಾಡೆಸಿಮಲ್ ಮತ್ತು ಬೈನರಿ ಕನ್ವರ್ಟ್ ಮಾಡ್ಲಿಕ್ಕೆ ಹೇಳಿದ್ದಿದೆ. ಯುನಿಕೋಡ್ ಕಾಮನ್ಲಿ ಹೆಕ್ಸಾಡೆಸಿಮಲಲ್ಲಿ ಇರ್ತದೆ. ಆವಾಗ ಹ ಅನ್ನೋದು 0939 ಅಂತ ಆಯಿತು. ಅದನ್ನು ಹೆಕ್ಸಾಡೆಸಿಮಲ್ಲಿ ಕನ್ವರ್ಟ್ ಮಾಡಿದ್ರೆ 9 ಅಂತ ಹೇಳೋದು 10001 ಅಂತ ಆಯಿತು. 30011, ಅಗೇನ್ 9 is 1001. ಎಲ್ಲದಕ್ಕೂ 0 ಕಾಮನ್ ಇರೋದ್ರಿಂದ ನಾವು ಬಿಟ್ಟಿದ್ದೇವೆ ಅಷ್ಟೇ. ಹಾಗೆ ಮ 092E.
ಸೊ ಇದು ಯುನಿಕೋಡ್ ಟೇಬಲ್ ಇಂದ ನಾವು ಇದನ್ನ ತೆಗೆದುಕೊಂಡಿದ್ದಿದೆ. ಹಮ್ ಆದ್ಮೇಲೆ ಸ್ಪೇಸ್ ಇದೆ, ದಟ್ ಇಸ್ 0020 0010 0000 ಸಬ್ ಏಕ್. ಈ ಟೈಪಲ್ಲಿ ನಾವು ಕ್ಯಾರೆಕ್ಟರನ್ನು ಹೆಕ್ಸಾಡೆಸಿಮಲ್ ಕೋಡನ್ನು ಮತ್ತೆ ಅದರ ಈಕ್ವಲೆಂಟ್ ಬೈನರಿ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿದ್ದಿದೆ. ಮತ್ತೆ ಬೈನರಿ ಕನ್ವರ್ಟ್ ಮಾಡಲಿಕ್ಕೆ ನಾವು ಯಾವ ಮೆಥಡ್ ಯೂಸ್ ಮಾಡ್ತೇವೆ? ಬೈನರಿ ಕೋಡೆಡ್ ಡೆಸಿಮಲ್. 9ನ BCD ನಂಬರ್ ಯಾವುದು ಅಂತ ನೋಡ್ತೇವೆ, ಅದನ್ನು ಬರಿತೇವೆ. Question 15. What is the advantage of preparing a digital content in Indian language using Unicode font? Unicode is standard encoding system recognized globally. ಯೂನಿವರ್ಸಲ್ ಕೋಡ್ ಅಂತೇಳಿ ಅದಕ್ಕಾಗಿ ಹೆಸರು. ಅದಕ್ಕೆ ಗ್ಲೋಬಲಿ ಅದನ್ನು ರೆಕಾಗ್ನೈಸ್ ಮಾಡ್ತೇವೆ ಅಂತ ಅರ್ಥ. ಅಂಡ್ ದ ಅಡ್ವಾಂಟೇಜ್ ಈಸ್ ಯೂನಿವರ್ಸಲ್ ಕಂಪ್ಯಾಟಬಿಲಿಟಿ. ಟೆಕ್ಸ್ಟ್ ಇನ್ ಯುನಿಕೋಡ್ is stored as actual characters rather than images. ಆಕ್ಚುಯಲ್ ಕ್ಯಾರೆಕ್ಟರೇ ಸ್ಟೋರ್ ಆಗ್ತದೆ ಅಂತ ಹೇಳ್ತೇವೆ. ಈಸಿ ಎಡಿಟಿಂಗ್. ಯುನಿಕೋಡ್ ಟೆಕ್ಸ್ಟ್ ಕ್ಯಾನ್ ಬಿ ಕಾಪಿಡ್, ಪೇಸ್ಟೆಡ್ ಆ್ಯಂಡ್ ಎಡಿಟೆಡ್ ಈಸಿಲಿ. ಅದಕ್ಕಾಗಿ ಇದು ವಾಟ್ಸಪ್ಪಲ್ಲಿ ಎಲ್ಲ ಯೂಸ್ ಮಾಡಲಿಕ್ಕೂ ಆಗ್ತದೆ ಅಂತವೆ. ಈಸಿ ಎಡಿಟಿಂಗ್, ಏನು ಕರೆಕ್ಷನ್ಸು ಮಾಡ್ಬೋದು. ಮಲ್ಟಿ ಸ್ಕ್ರಿಪ್ಟ್ ಸಪೋರ್ಟ್. ಯುನಿಕೋಡ್ ಸಪೋರ್ಟ್ಸ್ ಆಲ್ ಇಂಡಿಯನ್ ಸ್ಕ್ರಿಪ್ಟ್ಸ್ ಲೈಕ್ ದೇವನಾಗರಿ, ತಮಿಳ್, ಬೆಂಗಾಳಿ, ತೆಲುಗು. ಓಕೆ, ಇವನ್ನೆಲ್ಲ ಇದರಲ್ಲಿ ಯೂಸ್ ಮಾಡಿದ್ದಿದೆ. In short, using Unicode ensures your Indian language content is universally readable, searchable, editable and future proof. ಅಂದರೆ ಯುನಿಕೋಡ್ ಯೂಸ್ ಮಾಡೋದ್ರಿಂದ ಮುಂದೆ ಅದನ್ನು ಯಾವಾಗಲೂ ಯೂಸ್ ಮಾಡ್ಬೋದು, ಮತ್ತು ಯಾವುದೇ ಡಿವೈಸ್ ಸಂಗಡ, ಸಾಫ್ಟ್ವೇರ್ ಸಂಗಡ ಅದನ್ನು ಶೇರಿಂಗ್ ಮಾಡ್ಬೋದು ಅನ್ನೋ ಅರ್ಥ. Question 16. Explore and list the steps required to type an Indian language using Unicode ಅಂತ ಕೊಟ್ಟಿದ್ದಿದೆ. First step 1, enable language support. Enable the language in your system's keyboard or input settings. Language support ಯಾವ್ದು ಮಾಡ್ತದೆ? ಲೈಕ್ ಈಗ ಫಾರ್ ಎಕ್ಸಾಂಪಲ್ ಕನ್ನಡ ಮಾಡಬೇಕು ಅಂದರೆ ನಿಮ್ಗೆ ನುಡಿ ಆನ್ ಮಾಡಬೇಕು, ಕರೆಕ್ಟ್? ಆವಾಗ ನುಡಿಯ ಯುನಿಕೋಡ್ ಸಿಸ್ಟಮ್ ಆನ್ ಆಗ್ತದೆ ಅಂತ ಅರ್ಥ. ಬರಹ ಮಾಡೋದಿದ್ರೆ ಬರಹ ಆನ್ ಮಾಡಬೇಕು, ಆವಾಗ ಬರಹದ ಯುನಿಕೋಡ್ ಸಿಸ್ಟಮ್ ಆನ್ ಆಗ್ತದೆ ಅನ್ನೋದನ್ನು ಇಲ್ಲಿ ಹೇಳಿದ್ದಿದೆ. Step 2, select Unicode font. Select a Unicode font that supports language. ಮಂಗಲ್, ದಟ್ ಇಸ್ ಮಂಗಲ ಅಂತ ಹೇಳ್ತೇವೆ, ಮಂಗಲ್, ನಿರ್ಮಲ, UI ಇವನ್ನೆಲ್ಲ ನಾವು MS ಆಫೀಸಲ್ಲಿ ಅವನ್ನು ನೋಡ್ತೇವೆ. Then step 3, switch the input method. Switch to the language input method, that is InScript or transliteration. ಇದನ್ನು ಚೇಂಜ್ ಮಾಡ್ಕೊಳ್ತೇವೆ. Start typing in any Unicode compatible app or application. ಆ ಟೈಪಲ್ಲಿ ಯುನಿಕೋಡನ್ನು ನಾವು ಯೂಸ್ ಮಾಡ್ಬೋದು ಅಂತ. ಅಂದರೆ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡ್ಕೊಳ್ಳೋದನ್ನು ಮಾಡಬೇಕು ಫಸ್ಟಿಗೆ ಕಂಪ್ಯೂಟ್ರಿಗೆ. ಆ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡಿದ್ರೆ ಅದನ್ನು ಯೂಸ್ ಮಾಡ್ಬೋದು. ಆಮೇಲೆ ಯುನಿಕೋಡ್ ಫಾಂಟ್ಸ್ ತೆಗೆದುಕೊಳ್ಬೇಕು, ಮತ್ತು ಇನ್ಪುಟ್ ಮೆಥಡ್ ಚೇಂಜ್ ಮಾಡ್ಕೋಬೇಕು, ಆಮೇಲೆ ಟೈಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಕನ್ನಡ ನಾವು ಟೈಪ್ ಮಾಡಬೇಕಾದ್ರೆ ಸ್ಕ್ರಾಲ್ ಲಾಕ್ ಬರ್ತದೆ. ಸ್ಕ್ರಾಲ್ ಲಾಕ್ ಅಂತ ಹೇಳಿದ್ರೆ ಆ ಇನ್ಪುಟ್ ಮೆಥಡ್ ಆನ್ ಆಯಿತು ಅಂತ ಅರ್ಥ. Question 17. Encode the word computer using ASCII and convert the encode value into binary value. ನೋಡ್ರಿ, ಕಂಪ್ಯೂಟರ್ C, ಸೇಮ್ ಮೆಥಡ್. A starts from 65, ಅದಕ್ಕಾಗಿ C ಏನಾಯಿತು 67, O 79, M 77, P is 80, U is 85, T is 84, E is 69, R is 82. ASCII ಕೋಡ್ ಚಾರ್ಟ್ ಮೂಲಕ ಕಂಪ್ಯೂಟ್ರಿಗೆ ASCII ಕೋಡನ್ನು ಬರೆದಿದ್ದಿದೆ. ಆಮೇಲೆ ಬೈನರಿ ಕನ್ವರ್ಟ್ ಮಾಡಬೇಕು. ಬೈನರಿ ಕನ್ವರ್ಟ್ ಮಾಡಲಿಕ್ಕೆ ಸೇಮ್ ಮೆಥಡ್. ಡಿವೈಡ್ ದ 67 by 2 and write down the quotient and the remainder. And then read the remainders from bottom to top. We will get the equivalent binary value for each ಕ್ಯಾರೆಕ್ಟರ್. ದಟ್ ಇಸ್ 67 ಕ್ಯಾರೆಕ್ಟರ್ ಯಾವುದು, 79 ಕ್ಯಾರೆಕ್ಟರ್ ಯಾವುದು, 77 ಕ್ಯಾರೆಕ್ಟರ್ ಯಾವುದು, ಆ ಟೈಪಲ್ಲಿ ಕ್ಯಾರೆಕ್ಟರನ್ನು ನಾವು ಯೂಸ್ ಮಾಡ್ಬೋದು ಅಥವಾ ಕನ್ವರ್ಟ್ ಮಾಡ್ಕೊಳ್ಬೋದು ಅನ್ನೋದನ್ನು ಇಲ್ಲ ತೋರಿಸಿದ್ದಿದ್ದೆ ನಿಮಗೆ. ಚಾಪ್ಟರ್ 2ದಲ್ಲಿ ಇಷ್ಟು ಎಕ್ಸಸೈಸ್ ಇದ್ದಾವೆ. ಚಾಪ್ಟರ್ 2 ಎಲ್ಲ ಎಕ್ಸಸೈಸ್ ಕಂಪ್ಲೀಟ್ ಮಾಡ್ದಂಗೆ ಆಯಿತು. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. Follow us for the new information.
ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸ್ಟಾರ್ಟ್ ಥರ್ಡ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೇವೆ. ಆಮೇಲೆ ನಾವು ಅದನ್ನು MCQ ಅದನ್ನೆಲ್ಲ ಕಡೆಗೆ ನೋಡ್ತೇವೆ. ಯಾಕೆಂತ ಹೇಳಿದ್ರೆ ಲಾಸ್ಟಿಗೆ ನಾವೆಲ್ಲ ರಿವಿಷನ್ಸ್ ಮಾಡ್ತಾ ಹೋದರೆ ಅದನ್ನು ಚಲೋ ಆಗ್ತದೆ. ಅದಕ್ಕಾಗಿ ಫಸ್ಟ್ ಎಲ್ಲ ಕ್ಲಾಸಸ್ ಮಾಡ್ಕೊಳ್ತೀನಿ, ದೆನ್ ವಿ ವಿಲ್ ಗೋ ವಿತ್ ದ ರಿವಿಷನ್ಸ್. ಅಂದರೆ ಚಾಪ್ಟರ್ ವೈಸ್ MCQ ಅದನ್ನೆಲ್ಲ ನೋಡ್ತಾ ಹೋದರೆ ಈಸಿ ಆಗ್ತದೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಗಾಡ್ ಬ್ಲೆಸ್ ಯು.